ನಿನ್ನೆ ಸಕ್ಸಸ್ಫುಲಿ ಚೆಕಿಂಗ್ ಮಾಡೋಕ್ಕಾಗಲಿಲ್ಲ ಪುಕೆಟಿಗೆ. ಒಂದು ಈ ಥರ ಕಾರ್ಡ್ಬೋರ್ಡ್ನ ರೆಡಿ ಮಾಡಿದ್ದೀನಿ, ನೋಡ್ಬೋದು ಪುಕೆಟ್ ಅಂತ ಬರೆದಿದೆ ಇಲ್ಲಿ. ಸೊ ಇವತ್ತು ನಾವು ಪುಕೆಟ್ ತಲುಪಬೇಕು ಯಾವುದೇ ಕಾರಣಕ್ಕಾಗಿ. ಐ ಡೋಂಟ್ ನೋ ಹೆಂಗೆ ಹೋಗ್ತೀನೋ ಹೆಂಗಿಲ್ಲ ಗೊತ್ತಿಲ್ಲ ನನಗೆ. ಪ್ರೆಸೆಂಟ್ ಇವಾಗ ಒಂದು ಲಿಫ್ಟ್ ಸಿಕ್ಕಿದೆ ಈ ಕಾರಲ್ಲಿ, ನೋಡ್ಬೋದು. ಸೊ ಅಣ್ಣವರು ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅನಿಸುತ್ತೆ. ಹಲೋ ಪುಕೆಟ್ ಬಸ್, ಪುಕೆಟ್. ಹಲೋ ಎವ್ರಿವನ್, ನೀವೇನಾದರೂ ಹೊಸದಾಗಿ ಈ ಚಾನಲ್ಗೆ ಬಂದಿದ್ದೀರಾ ಅಂತ ಹೇಳಿದ್ರೆ, ಈ ನಮ್ಮ ಚಾನೆಲ್ ಹೆಸರು ಮ್ಯಾಡ್ ಮಾಂಕ್ ಎಕ್ಸ್ಪ್ಲೋರರ್ ಅಂತೇಳಿ. ಹೆಸರಿಗೆ ತಕ್ಕಂತೆ ನಾವು ಮ್ಯಾಡ್ ಥಿಂಗ್ಸ್ ನ ಮಾಡ್ತಾ ಇದ್ದೀವಿ. ನೀವೇನಾದ್ರೂ ಹೊಸದಾಗಿ ಚಾನಲ್ಗೆ ಬಂದಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಜೋರಾಗಿ ಹೊಡೆದ್ ಬಿಡಿ. ಯಾಕಂದ್ರೆ ನಾನು ನಮ್ಮ ಮನೇನ ಬಿಟ್ಟಿದ್ದೀನಿ ಕೌಂಟ್ಲೆಸ್ ಡೇ ಟ್ರಾವೆಲ್ ಮಾಡೋದಕ್ಕೆ ಅಂಡ್ ನೋಡೋದಕ್ಕೆ. ಹೊಸ ಹೊಸ ಕಲ್ಚರು, ಹೊಸ ಹೊಸ ಜನಗಳು, ಭಾಷೆ, ದೇಶಗಳು, ಇದು ನನ್ನ ಪ್ಯಾಷನ್ ಕೂಡ ಹೌದು. ರೈಟ್ ನಾವು ನಾನು ಬೆಂಗಳೂರು ಟು ಬೀಜಿಂಗ್ ಬೈ ರೋಡ್ ವಿತೌಟ್ ಫ್ಲೈಟ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಾನು ಈ ತರ ಕ್ರೇಜಿ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ರೆಡಿ ಇದ್ದೀನಿ. ನೀವು ರೆಡಿನಾ? ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಇನ್ನೊಂದು ವಿಡಿಯೋದಲ್ಲಿ. ಸೊ ನಿನ್ನೆ ನೀವು ನೋಡಿರಬೇಕು ನಾವು ಎಲ್ಲಿದ್ವಿ ಅಂತೇಳಿ. ಆ್ಯಂಡ್ ಅಲ್ಲಿಂದ ನಿನ್ನೆ ರಾತ್ರಿ ಒಂದು ಫ್ಯಾಮಿಲಿ ಸಿಕ್ತು. ಆ ಫ್ಯಾಮಿಲಿಯಿಂದ ಅವ್ರ ಮನೇಲಿ ಬಂದಿದ್ವಿ. ಅವ್ರ ಮನೆಯಿಂದ ಅವ್ರ ಬ್ರದರು ಆ್ಯಕ್ಚುಲಿ ಅಲ್ಲಿಂದ ಬರೋ ಮುಂದೆ ಇವ್ರ ಮನೇಲಿದ್ದೆ. ಆ್ಯಂಡ್ ಅಲ್ಲಿಂದ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಸ್ವಾಗತ, ಸುಸ್ವಾಗತ ಹೊಸ ವಿಡಿಯೋದಲ್ಲಿ. ಥೈಲ್ಯಾಂಡಲ್ಲಿ ಇವತ್ತು ನಂದು ಸೆಕೆಂಡ್ನೇ ದಿನ. ನಿನ್ನೆ ಸಕ್ಸಸ್ಫುಲಿ ಚೆಕಿಂಗ್ ಮಾಡೋಕ್ಕಾಗಲಿಲ್ಲ ಪುಕೆಟಿಗೆ. ಸೊ ಹಂಗಾಗಿ ಇವಾಗ ಟ್ರೈ ಮಾಡೋಣ ಅಂತೇಳಿ ಹೈವೇಗೆ ಹೋಗಿ ಅಲ್ಲಿಂದ ಮತ್ತೆ ಚೆಕಿಂಗ್ ಟ್ರೈ ಮಾಡೋಣ. ನಿನ್ನೆ ಊಟ ಎಲ್ಲ ಮಾಡಿಸಿದ್ರು. ಆ್ಯಂಡ್ ಏನೇನು ಬೇಡ ಅಂತ ಹೇಳಿದ್ರು ಎಲ್ಲ ಮಾಡಿಸ್ತಾಯಿದ್ರು. ಥ್ಯಾಂಕ್ ಯು ಸೋ ಮಚ್. ಕಪುನ್ ಕಾಪ್ ಭಾಳ ಒಳ್ಳೆಯ ಜನಗಳು ಗುರು ಥೈಲ್ಯಾಂಡಲ್ಲಿ. ಆ್ಯಂಡ್ ನೋಡೋಣ ಮುಂದೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಾವು ಇಲ್ಲಿಂದ ಪುಕೆಟಿಗೆ ಹೋಗ್ತೀವೋ ಇಲ್ವೋ ನೋಡೋಣ. ಆ್ಯಂಡ್ ಸಿಗೋಣ ಮತ್ತೆ ಮುಂದೆ ದಾರಿಯಲ್ಲಿ. ನೋಡ್ಬೋದು ಇದು ಒಂದು ಚಿಕ್ಕ ಊರು ಪತಾಲಾಂಗ್ ಅಂತೇಳಿ ಥೈಲ್ಯಾಂಡಲ್ಲಿ. ಸೊ ಇವಾಗ ಪ್ರೆಸೆಂಟ್ ಇನ್ನು 6 ಗಂಟೆ ಆಗ್ತಾಯಿದೆ ಮಾರ್ನಿಂಗು. ಇನ್ನೂ ಯಾವುದು ಶಾಪ್ಸ್ ಎಲ್ಲ ಓಪನ್ ಆಗಿಲ್ಲ, ನೋಡ್ಬೋದು. ನಿಜವಾಗ್ಲೂ ಒಳ್ಳೆ ಎಕ್ಸ್ಪೀರಿಯೆನ್ಸು ಇಲ್ಲಿ. ಆ್ಯಂಡ್ ಜನಗಳು ಮಾತ್ರ ಸಖತ್ತಾಗಿದ್ದಾರೆ, ಚೆನ್ನಾಗಿದ್ದಾರೆ, ಹೆಲ್ಪ್ ಮಾಡ್ತಾರೆ ಒಂದಕ್ಕೊಂದು. ಆ್ಯಂಡ್ ಮಲೇಷ್ಯಾದಲ್ಲಿ ಈ ಥರ ಇದ್ದಿಲ್ಲ, ಒಬ್ಬೊಬ್ಬನೇ ಅಡ್ಡಾಡ್ತಾ ಇದ್ದೆ. ಆದರೆ ಇಲ್ಲಿ ಜನಗಳು ಹೆಲ್ಪ್ ಮಾಡ್ತಾ ಇದ್ದಾರೆ ಒಬ್ರೊಬ್ರು. ಇದು ಚಿಕ್ಕ ಸಿಟಿ ಇದು, ಆದರೂ ಕೂಡ ಇಲ್ಲಿ ಟ್ರಾಫಿಕ್ ಇದೆ. ಟ್ರಾಫಿಕ್ ಸಿಗ್ನಲ್ನು ಫಾಲೋ ಮಾಡ್ತಾ ಇದ್ದಾರೆ ಥೈಲ್ಯಾಂಡಲ್ಲಿ. ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಶುಭ ಮುಂಜಾನೆ ದೋಸ್ತರೆ. ನಾವು ಥೈಲ್ಯಾಂಡ್ಗೆ ಯಾವ ಥರ ಬಂದ್ವಿ ಆ್ಯಂಡ್ ಯಾವ ಥರ ಈ ಪತಾಲಾಂಗ್ ಸಿಟಿಯಲ್ಲಿ ಬಂದ್ವಿ ಅಂತೇಳಿ ಏನಾದರೂ ಗೊತ್ತಾಗಬೇಕಂದ್ರೆ ನೀವು ಲಾಸ್ಟ್ ವೀಡಿಯೋ ನೋಡಲೇಬೇಕು. ನಿನ್ನೆ ರಾತ್ರಿ ನಮಗೆ ಲಿಫ್ಟ್ ಸಿಗ್ಲಾರ್ದ ಕಾರಣ ಹೋಗೋಕ್ಕಾಗಲಿಲ್ಲ ನಿನ್ನೆ ರಾತ್ರಿ. ಹಂಗಾಗಿ ಇಲ್ಲಿ ರಾತ್ರಿ ನಾನು ಅಲ್ಲಿ ವೇಟ್ ಮಾಡ್ತಾ ಇರಬೇಕಾದ್ರೆ ಒಂದು ಫ್ಯಾಮಿಲಿ ಬಂದು ಅಪ್ರೋಚ್ ಮಾಡಿದ ಮೇಲೆ ಅಲ್ಲಿಂದ ಅವರು ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಲ್ಲೇ ಮಲ್ಸ್ಕೊಂಡು ಊಟ ಮಾಡಿಸಿ ಇವಾಗ ಇಲ್ಲಿ ಬಿಟ್ಟಿದ್ದಾರೆ ಹೈವೇಲಿ. ನೋಡ್ಬೋದು ಇದು ಹೈವೇ ಒಂದು. ಸೊ ಇವತ್ತು ನಾವು ಪುಕೆಟ್ ತಲುಪಬೇಕು ಯಾವುದೇ ಕಾರಣಕ್ಕಾಗಿ. ಐ ಡೋಂಟ್ ನೋ ಹೆಂಗೆ ಹೋಗ್ತೀನೋ ಹೆಂಗಿಲ್ಲ ಗೊತ್ತಿಲ್ಲ ನನಗೆ. ಬಟ್ ಇವತ್ತು ನಾನು ಪುಕೆಟಿಗೆ ರೀಚ್ ಆಗಲೇಬೇಕು. ನೋಡೋಣ ಯಾವುದಾದ್ರೂ ಲಿಫ್ಟ್ ಸಿಗುತ್ತೋ ಇಲ್ಲೋ ಅಂತೇಳಿ. ಐ ಡೋಂಟ್ ನೋ ಗುರು, ನಿನ್ನೆನೂ ಭಾಳ ಟ್ರೈ ಮಾಡಿದೆ ನಾನು. 1 hour 2 hour ವೇಟ್ ಮಾಡ್ತಾ ಇದ್ದೆ ಇಲ್ಲಿ ಹೈವೇಲಿ ಹಿಚಾಕಿಂಗ್ ಮಾಡೋಕ್ಕೆ. ಯಾವುದು ಗಾಡಿ ನಿಲ್ಲಿಸ್ತಾ ಇದ್ದಿಲ್ಲ. ನೋ, ಆರ್ ಯು ಗೋಯಿಂಗ್ ಟ್ರ್ಯಾಂಗ್? ಓಕೆ ಹೋಗಲ್ಲ ಅಂತ ಗುರು ಅವರು ಟ್ರ್ಯಾಂಗಿಗೆ. ಆಪತ್ಕಾಲದಲ್ಲಿ ಬಾಂಧವರು ಅಂತ ಹೇಳಿದರೆ ನಮಗೆ ಲಾರಿಗಳು ನಿಲ್ತಾ ಇಲ್ಲ ಇಲ್ಲಿ. ಇಲ್ಲಿಂದ ಪುಕೆಟು 550 or 600 ಕಿಲೋಮೀಟರ್ಸ್ ಏನೋ ಇದೆ ಇಲ್ಲಿಂದ. ಯಾವುದು ಗಾಡಿ ನಿಲ್ತಾ ಇಲ್ಲ ಗುರು. ಪ್ರಯತ್ನ ಪಟ್ಟರೆ ಫಲ ಸಿಕ್ಕೇ ಸಿಗುತ್ತೆ, ಪ್ರಯತ್ನ ಪಡಬೇಕು. ಪ್ರೆಸೆಂಟ್ ಇಲ್ಲಿಂದ ಯಾವುದು ಲಿಫ್ಟ್ ಸಿಗ್ತಾ ಇಲ್ಲ ಗುರು. ಸೊ ಹಂಗಾಗಿ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಿ. ಮುಂದೆ ಹೋಗಿ ಒಂದು ಪೆಟ್ರೋಲ್ ಸ್ಟೇಷನ್ ಕಾಣ್ತಾ ಇದೆ ಮ್ಯಾಪ್, ಅಲ್ಲಿಂದ ಟ್ರೈ ಮಾಡೋಣ ಅಂತೇಳಿ. ಇಲ್ಲಿಂದ ಯಾರೂ ಹೋಗ್ತಾ ಇಲ್ಲ, ಯಾಕೆಂದರೆ ಫುಲ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ಎಲ್ಲರೂ. ಐ ಥಿಂಕ್ ಅಲ್ಲಿ ಪೆಟ್ರೋಲ್ ಸ್ಟೇಷನ್ಗೆ ಹೋದರೆ ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಹೋಗಿ ಬರ್ತಾರೆ. ಅಲ್ಲಿಂದನೇ ಕೇಳಿ ಹೋಗಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಇಲ್ಲಿ ಇನ್ನೊಂದು ಯಾರಿಗೂ ಜಾಸ್ತಿ ಇಂಗ್ಲೀಷ್ ಮಾತಾಡೋಕ್ಕೆ ಬರೋಂಗಿಲ್ಲ ಗುರು. ಆ್ಯಂಡ್ ಎಲ್ಲರೂ ಇವರು ತಮ್ಮ ತಾಯಿ ಭಾಷೆನೇ ಮಾತಾಡ್ತಾರೆ. ಹೀಗಾಗಿ ಸ್ವಲ್ಪ ಕಮ್ಯುನಿಕೇಟ್ ಮಾಡೋದು ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ನಿನ್ನೆ ಅಲ್ಲಿ ಬಾರ್ಡರ್ ಟೌನಿಂದ ಹೆಂಗೋ ಬಂದುಬಿಟ್ಟೆ ಇಲ್ಲಿ ತನಕ. ಆದರೆ ಇವಾಗ ಲಿಫ್ಟ್ ಸಿಗೋದು ಭಾಳ ಕಷ್ಟ ಆಗ್ತಾಯಿದೆ. ಥೈಲ್ಯಾಂಡಿನ ಒಂದು ಚಿಕ್ಕ ಊರಿದು ಪಟಾಲಾಂಗ್ ಅಂತೇಳಿ. ಇಲ್ಲಿಯ ಮನೆಗಳು ನೋಡ್ಬೋದು ನೀವು ಯಾವ ಥರ ಇದೆ. ಫುಲ್ಲು ಒಂಥರ ಹಂಚಿನ ಮನೆಗಳೆಲ್ಲ. ಆ್ಯಂಡ್ ತಟ್ಟೆ ಗಿಟ್ಟೆ ಎಲ್ಲ ಹಾಕ್ಕೊಂಡಿದ್ದಾರೆ. ಯಾವುದೋ ದೊಡ್ಡ ಮನೆಗಳೇನೇ ಇಲ್ಲ ಸಿಟಿಯಲ್ಲಿ ಇದ್ದಾವೆ.
ಆದರೆ ಇಲ್ಲಿ ಹೊರಗಡೆ ಬಂದರೆ ಸ್ವಲ್ಪ ಈ ಥರನೇ ಜಾಸ್ತಿ ಮನೆಗಳು ಕಾಣ್ತಾವೆ. ನಿನ್ನೆ ಅವ್ರು ತಮ್ಮ ಮನೇಲಿ ಇಟ್ಕೊಂಡಿದ್ರಲ್ಲ, ಅಲ್ಲಿ ವೀಡಿಯೋ ಮಾಡಿಲ್ಲ ಗುರು, ಯಾಕೆಂದರೆ ನಾನು ಫ್ಯಾಮ್ಲಿ ಇತ್ತು ಆ್ಯಂಡ್ ಅವರು ಕಂಫರ್ಟೇಬಲ್ ಆಗಿದ್ದಿಲ್ಲ. ಸೊ ಅಲ್ಲೋಗಿ ಅವ್ರ ಮುಂದೆ ಕ್ಯಾಮ್ರಾ ಇಟ್ಟರೆ ಕಂಫರ್ಟೇಬಲ್ ಇರೋಂಗಿಲ್ಲ ಅವ್ರಿಗೆ ಆ್ಯಂಡ್ ಒಳ್ಳೆ ಫೀಲಿಂಗ್ ಬರೋಂಗಿಲ್ಲ ಅಂಥೇಳಿ ವೀಡಿಯೋನೇ ಮಾಡಲಿಲ್ಲ ನಾನು ನಿನ್ನೆ. ಏನು ಪ್ರೆಸೆಂಟ್ ಇವಾಗ ಒಂದು ಲಿಫ್ಟ್ ಸಿಕ್ಕಿದೆ ಈ ಕಾರಲ್ಲಿ ನೋಡ್ಬೋದು. ಸೊ ಅಣ್ಣವರು ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅನಿಸುತ್ತೆ, ಅವ್ರ ಜೊತೆನೇ ಹೋಗ್ತಾಯಿದ್ದೀನಿ ನೋಡ್ಬೋದು. ಭಾಳ ಲಾಂಗ್ ಏನು ಸಿಕ್ಕಿಲ್ಲ, ಇಲ್ಲೇ ಮುಂದೆ ಒಂದು ಪೆಟ್ರೋಲ್ ಬಂಕ್ ಥರ ಸಿಕ್ಕಿದೆ, ಅಲ್ಲಿ ತನಕ ಹೋಗೋಣ ಆ್ಯಂಡ್ ಅಲ್ಲಿಂದ ಸಿಗ್ತೀನಿ. ಈ ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್ ಆಗಿದೆ ಆ್ಯಂಡ್ ಇಲ್ಲಿಯ ಪಾಪ್ಯುಲೇಷನ್ 70 ಮಿಲಿಯನ್ ಜನಗಳು ಇಲ್ಲಿ ವಾಸವಾಗಿದ್ದಾರೆ. ಆ್ಯಂಡ್ ಇಲ್ಲಿಯ ಆಫಿಷಿಯಲ್ ಭಾಷೆ ಥಾಯ್ ಭಾಷೆನೇ ಮಾತಾಡ್ತಾರೆ. ಈ ಆಫಿಷಿಯಲ್ ಕರೆನ್ಸಿ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಥಾಯ್ ಬಾತ್ ಅಂತ ಇದೆ. ಈ ದೇಶದ 90% ಜನಗಳು ಇಲ್ಲಿಯ ಬುದ್ಧಿಸಂನ ಫಾಲೋ ಮಾಡ್ತಾರೆ ಆ್ಯಂಡ್ ಮಿಕ್ಕಿದ 10% ಜನಗಳು ಬೇರೆ ಬೇರೆ ಧರ್ಮಗಳನ್ನು ಫಾಲೋ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಒಂದು ಈ ಥರ ಕಾರ್ಡ್ಬೋರ್ಡ್ನ ರೆಡಿ ಮಾಡಿದ್ದೀನಿ ನೋಡ್ಬೋದು, ಪುಕೆಟ್ ಅಂತ ಬರೆದಿದೆ ಇಲ್ಲಿ. ಸೊ ಇಲ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ ಲಿಫ್ಟಿಗೆ. ಸೊ ಮಾರ್ನಿಂಗ್ 6 ಗಂಟೆಗೆ ಬಂದಿದ್ದೆ, ಇವಾಗ ಪ್ರೆಸೆಂಟು 10:30 ಆಗ್ತಾಯಿದೆ, ಆದರೂ ಯಾವುದೂ ಲಿಫ್ಟ್ ಸಿಗ್ತಾಯಿಲ್ಲ ಗುರು. ಗೊತ್ತಿಲ್ಲ ಇಲ್ಲಿಂದ ಯಾರಾದರೂ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ ಪುಕೆಟಿಗೆ. ಸೊ ನೋಡೋಣ, ಆದರೆ ಲಿಫ್ಟ್ ತೊಗೊಳ್ಳೋಣ, ಇಲ್ಲಾಂದರೆ ಯಾವುದಾದ್ರು ಬಸ್ ಹಿಡ್ಕೊಂಡು ನಾರ್ಮಲ್ ಬಸ್ ಹಿಡ್ಕೊಂಡು ಹೋಗೋಣ ಅಲ್ಲಿಗೆ. ಇದು ಬಸ್ನ ಹಿಡ್ಕೊಂಬಂದೆ ಇವಾಗ ಪ್ರೆಸೆಂಟು. ಈ ಬಸ್ಸು ಇಲ್ಲಿ ಟ್ಯಾಂಕ್ ತನಕ ಕರ್ಕೊಂಬಂದಿದೆ ಆ್ಯಂಡ್ ಈ ಬಸ್ಸು ಪ್ರೈವೇಟ್ ಬಸ್ ಆಗಿತ್ತು ಗುರು ನಿಜವಾಗ್ಲೂ. ಆ್ಯಂಡ್ ಅಲ್ಲಿಂದ ಅವರು ದುಡ್ಡು ಬೇಡ ಅಂತ ಹೇಳಿದರು, ಆದರೆ ಇಲ್ಲಿ ಬಂದಮೇಲೆ ದುಡ್ಡು ಕೇಳಕತ್ರು. ಜಾಸ್ತಿ ಏನು ಮಾತಾಡಲಿಲ್ಲ, ದುಡ್ಡು ಕೊಟ್ಬಿಟ್ಟೆ ಅವ್ರಿಗೆ. ಇಲ್ಲಿ ತನಕ ಬರೋಕ್ಕೆ 70 ಬಾತ್ ಏನೋ ತೊಗೊಂಡ್ರು. ಆ್ಯಂಡ್ ಇಲ್ಲಿ ಥೈಲ್ಯಾಂಡಲ್ಲಿ ಜಾಸ್ತಿ ಹಿಚ್ ಹೈಕಿಂಗ್ ಅದ್ರ ಬಗ್ಗೆ ಕಾನ್ಸೆಪ್ಟ್ ಯಾರಿಗೂ ಗೊತ್ತಿಲ್ಲ ಗುರು. ಆ್ಯಂಡ್ ಇವಾಗ ಇಲ್ಲಿಂದ ಟ್ರೈ ಮಾಡೋಣ ಪುಕೆಟಿಗೆ ಹೋಗೋಕ್ಕೆ. ಡೈರೆಕ್ಟ್ ಯಾವುದು ಹಿಚ್ ಹೈಕಿಂಗ್ ಮಾಡೋದು ಬೇಡ, ಒಂದು ಬಸ್ಗೆ ತೊಗೊಂಡು ಹೋಗೋಣ. ಹಲೋ ಪುಕೆಟ್ ಬಸ್, ಪುಕೆಟ್ ದಿಸ್ ಪುಕೆಟ್. How much? 279 baht. 279. Fixed price. Fix. That is fixed final. Any discount? Is it a fixed price or any discount you will give? No discount. ราคาคงที่ Fixed price. Okay. One Phuket. ಅದೇ ಗುರು, ಇಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ, ಇದೇ ಬಸ್ ಪುಕೆಟಿಗೆ ಹೋಗುತ್ತೆ. ಆ್ಯಂಡ್ ಇಲ್ಲಿಂದ ಪುಕೆಟಿಗೆ 279 ಇಲ್ಲಿ ಬರೆದಿದ್ದಾರೆ ನೋಡಿ. ಒಂದೊಂದು ರೇಟು ಒಂದೊಂದು ಡಿಸ್ಟೆನ್ಸಿಗೆ ಇದು ಬರೆದಿದ್ದಾರೆ. ಪುಕೆಟಿಗೆ 279 ಅಂತ ಬರೆದಿದ್ದಾರೆ. ಸೊ ಇವಾಗ ಇಲ್ಲಿಂದ ಪುಕೆಟಿಗೆ ಡೈರೆಕ್ಟ್ ಬಸ್ ತೊಗೊಂಡು ಹೋಗೋಣ, ಯಾವುದು ಹಿಚ್ ಹೈಕಿಂಗ್ ಮಾಡೋದು ಬೇಡ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಇಲ್ಲಾಂದರೆ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಮತ್ತೆ ಥೈಲ್ಯಾಂಡು. ಮುಂದೆ ಹೋಗೋಣ. ಟೈಮ್ 11 o'clock. ಓಕೆ, ಥ್ಯಾಂಕ್ ಯು. ಕಪ್ ನೋಡ್ರಿ ಗುರು, ಟ್ರೈ ಮಾಡಿಲ್ಲ ಅಂತ ಏನಿಲ್ಲ. ಸೊ ಹಿಚ್ ಹೈಕಿಂಗ್ ಟ್ರೈ ಮಾಡಿದೆ. ಮಾರ್ನಿಂಗ್ 6 ಗಂಟೆಯಿಂದ ಹಿಡ್ಕೊಂಡು 11 ಗಂಟೆ ತನಕ ಟ್ರೈ ಮಾಡಿದೆ. ಸೊ ಯಾವ ಗಾಡಿಗಳನ್ನು ನಿಲ್ತಾ ಇದ್ದಿಲ್ಲ, ಸುಮ್ಮನೆ ಇಲ್ಲಿ ಇರೋದು ಟೈಮ್ ವೇಸ್ಟು, ಮತ್ತು ನಿಂತ್ಕೊಂಡ್ರು ಟೈಮ್ ವೇಸ್ಟ್ ಅಂತೇಳಿ ನಾನು ಟೈಮ್ ವೇಸ್ಟ್ ಮಾಡಲಾರ್ದಂಗೆ ಇವಾಗ ಒಂದು ಬಸ್ ಹಿಡ್ಕೊಂಡಿದ್ದೀನಿ. ಇದೇ ಒಂದು ಬಸ್ಸು. ಈ ಪ್ರೈವೇಟ್ ಬಸ್ ಹಿಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಪುಕೆಟಿಗೆ. ಆ್ಯಂಡ್ ಪುಕೆಟ್ ರೀಚ್ ಆಗೋಣ. ಆ್ಯಂಡ್ ಮೇ ಬಿ ನೆಕ್ಸ್ಟ್ ಬ್ಯಾಂಕಾಕ್ ಹೋಗೋ ಮುಂದೆ ಅಲ್ಲಿಂದ ಮುಂದೆ ಯಾವಾಗಾದ್ರೂ ಮತ್ತೆ ಹಿಚ್ ಹೈಕಿಂಗ್ ಟ್ರೈ ಮಾಡೋಣ ಥೈಲ್ಯಾಂಡಲ್ಲಿ. ಮಲೇಷ್ಯಾದಲ್ಲಿ ಗಾಡಿಗಳಾದರೆ ನಿಲ್ಕೊತಾ ಇದ್ದು,
ಇಲ್ಲಿ ಗಾಡಿನೇ ನಿಲ್ಲಿಸ್ತಾ ಇಲ್ಲ ಗುರು ಯಾರು, ಎಷ್ಟು ಟ್ರೈ ಮಾಡಿದ್ರು ಯಾರು ನಿಲ್ಲಿಸ್ತಾನೆ ಇಲ್ಲ. ಹಂಗಾಗಿ ಸ್ವಲ್ಪ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಯಾಕೆ, ಸುಮ್ಮನೆ ಮುಂದೆ ಹೋಗಿ ನನ್ನ ಟ್ರಾವೆಲ್ ಮುಂದೆ ಕಂಟಿನ್ಯೂ ಮಾಡೋಣ. ಟ್ರಿಪ್ ಭಾಳ ಲಾಂಗ್ ಇದೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತ ಕುಂದಂಗೆ ಜಾಸ್ತಿ ಆಗುತ್ತೆ ಮತ್ತು ಖರ್ಚು ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡು ಸೊ ದುಡ್ಡು ಹೋದರೆ ಹೋಗಲಿ ಅಂತೇಳಿ ಇವಾಗ ಪ್ರೆಸೆಂಟು ಟ್ರ್ಯಾಂಕ್ ಸಿಟಿಯಿಂದ ಪುಕೇಟಿಗೆ ಹೋಗ್ತಾಯಿದ್ದೀನಿ. ಬಾರ್ಡರಿಂದ ಎಂಟ್ರಿ ತೊಗೊಂಡ ಮೇಲಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಸೀನ್ಸು. ಆ್ಯಂಡ್ ನಿನ್ನೆ ರಾತ್ರಿನೂ ಒಂದು ಫ್ಯಾಮ್ಲಿ ಸಿಕ್ತು, ಫ್ಯಾಮ್ಲಿ ಜೊತೆ ಅವ್ರ ಮನೇಲಿದ್ದೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಹೋಗ್ತಾಯಿದ್ದು. ಆ್ಯಂಡ್ ಸಡನ್ಲಿ ಮಾರ್ನಿಂಗಿಂದ ನೋಡಿದ್ರಲ್ಲ ನೀವೇ ಏನೇನಾಯ್ತು ಅಂತೇಳಿ. ಸೊ ಪುಕೆಟ್ ತಲುಪೋಣ, ಪುಕೆಟ್ ತಲುಪಿ ನೋಡೋಣ ಮುಂದೆ ಪುಕೆಟ್ ಎಕ್ಸ್ಪ್ಲೋರ್ ಮಾಡೋಣ. ಪುಕೆಟ್ನ ವೀಡಿಯೋ ನಿಮ್ಮ ಮುಂದೆ ಬರುತ್ತೆ ನೆಕ್ಸ್ಟ್ ವೀಡಿಯೋ. ಆ್ಯಂಡ್ ನೋಡೋಣ ಮುಂದೆ ಥೈಲ್ಯಾಂಡಲ್ಲಿ ಬ್ಯಾಂಕಾಕಿಗೆ ಹೋಗ್ತೀವಲ್ಲ, ಅಲ್ಲಿಂದ ಬೇಕಾದರೆ ಬೇರೆ ಬೇರೆ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋಣ. ಆ್ಯಂಡ್ ಅಲ್ಲಿಂದ ಬೇಕಾದರೆ ಚೈಕಿಂಗ್ ಮಾಡೋಣ. ಪ್ರೆಸೆಂಟಿಗೆ ಇದೇ ಪ್ಲ್ಯಾನ್ ಇದೆ. ಆ್ಯಂಡ್ ನೋಡ್ಬೋದು ಥೈಲ್ಯಾಂಡಲ್ಲಿ ನಾವು ಎಂಟ್ರ್ ಆಗಿದ್ದೀವಿ. ಸೊ ಥೈಲ್ಯಾಂಡ್ ಕೂಡ ಸೇಮ್ ನಮ್ಮ ಇಂಡಿಯಾ ಥರನೇ ಇದೆ, ಇನ್ಫ್ರಾಸ್ಟ್ರಕ್ಚರಲ್ಲಿ ಮತ್ತು ಮನೆಯಲ್ಲಿ ರೋಡ್ಸಲ್ಲಿ ಎಲ್ಲ ಸೇಮ್ 2x2 ವೇ ಹೈವೇ ಇದೆ ಇಲ್ಲಿ. ಆ್ಯಂಡ್ ಸೇಮ್ ನೋಡ್ಬೋದು ಇಲ್ಲಿನೂ ಹಳ್ಳಿ ವಾತಾವರಣ, ಇಲ್ಲೂ ಎಲ್ಲ ತೋಟಗಾರಿಕೆ ಮತ್ತು ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಇದೆಲ್ಲ ಒಂದು ಚಿಕ್ಕ ಹಳ್ಳಿಗಳು. ಐ ಥಿಂಕ್ ನಾನು ಒಂದು ಹಳ್ಳಿನ ವಿಸಿಟ್ ಮಾಡ್ತೀನಿ ಥೈಲ್ಯಾಂಡಲ್ಲಿ, ಸ್ಪೆಸಿಫಿಕ್ ಆಗಿ ಯಾವ ಥರ ಇದೆ ಅಗ್ರಿಕಲ್ಚರ್ ಏನಿಲ್ಲ ಅಂಥೇಳಿ ಅದನ್ನು ತೋರಿಸ್ತೀನಿ ನಿಮಗೆ. ಇವಾಗ ಪ್ರೆಸೆಂಟ್ ಪುಕೆಟಿಗೆ ಹೋಗೋಣ, ನಾನು ಡೈರೆಕ್ಟ್ ನಿಮಗೆ ಪುಕೆಟಲ್ಲಿ ಸಿಗ್ತೀನಿ. ಈ ದೇಶದ ಮೇನ್ ಎಕನಾಮಿ ಟೂರಿಸಂ ಮೇಲೆ, ಅಗ್ರಿಕಲ್ಚರ್ ಮೇಲೆ, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್ಗಳ ಮೇಲೆ ಡಿಪೆಂಡ್ ಆಗಿದೆ. This is government bus? Government bus? This is government bus, private bus? Last time here, I come back go to Trang. ಹಲೋ, ಐ ಥಿಂಕ್ ಅದು ಗೌರ್ಮೆಂಟ್ ಬಸ್ ಅಂತ ಇವರು. ಗಾಯ್ಸ್, ಈ ಜರ್ನಿ ಮಾಡಿ ನನಗೆ ಗೊತ್ತಾಯಿತು, ಈ ಜರ್ನಿ ನಾನೇನಾದರೂ ಹಿಚ್ ಮಾಡಿದ್ದಿದ್ರೆ 10-15 ದಿನ ಆಗ್ತಿತ್ತು ಆ್ಯಕ್ಚುಲಿ. ಯಾಕಂತ ಹೇಳಿದರೆ ಅಲ್ಲಿಂದ ಬರೋ ಮುಂದೆ ನೋಡ್ಬೋದಿತ್ತು, ನಾನು ನೋಡಿದೆ ಎಷ್ಟೊಂದು ಹೈವೇಗಳು ಹೋಗ್ತಿದ್ದಾವೆ. ಒಂದು ಹೈವೇ ಅಲ್ಲ ಗುರು, 100 ಹೈವೇಗಳು ಹೋಗ್ತಿದ್ದಾವೆ. ಆ 100 ಹೈವೇಗಳಲ್ಲಿ ಡೈವರ್ಷನ್ ನೋಡಬೇಕಿತ್ತು ಎಷ್ಟೊಂದಿದು. ಸೊ ಐ ಥಿಂಕ್ ನಾನು ರೀಚ್ ಆಗ್ತಿದ್ದಿಲ್ಲ ಒಂದು 10 ದಿನ ಆದ್ರೂ. ನಾನು ಒಳ್ಳೆ ಡಿಸಿಷನ್ ತೊಗೊಂಡೆ ಅಲ್ಲಿಂದ. ಸೊ ಹಿಚ್ ಬಿಟ್ಟು ಬಸ್ ತೊಗೊಳ್ಳೋದು. ಸೊ ಹಂಗಾಗಿ ಇವತ್ತೇ ಮುಟ್ಟಿದ್ದೀನಿ ಇವಾಗ. ಸೊ ಮಾರ್ನಿಂಗ್ ನಾನು 11:30ಗೆ ಬಿಟ್ಟಿದ್ದೆ, ಪ್ರೆಸೆಂಟು 4:30 ಆಗ್ತಾಯಿದೆ. 5 ಗಂಟೆ ಟ್ರಾವೆಲ್ ಇತ್ತು. ಸೊ 5 ಗಂಟೆ ಟ್ರಾವೆಲ್ನ ಮುಗಿಸ್ಕೊಂಡು ಇವಾಗ ಪ್ರೆಸೆಂಟ್ ಬಂದಿದ್ದೀನಿ ಪುಕೆಟಿಗೆ. ಆ್ಯಂಡ್ ಇಲ್ಲಿಂದ ಪುಕೆಟಿಗೆ ಐ ಥಿಂಕ್ ಇದು ನೋಡ್ಬೋದು ನೀವು, ಇದು ಗೌರ್ಮೆಂಟ್ ಬಸ್ ಅಲ್ಲ ಅನಿಸುತ್ತೆ, ಪ್ರೈವೇಟ್ ಬಸ್ ಅನಿಸುತ್ತೆ. ಗೌರ್ಮೆಂಟ್ ಬಸ್ಸು ಪ್ರೈವೇಟ್ ಬಸ್ಸು ಗೊತ್ತಿಲ್ಲ ನನಗೆ, ಐ ಥಿಂಕ್ ಅದು ಗೊತ್ತಾಗ್ತಾಯಿಲ್ಲ. ಅದೇ ಅಲ್ಲಿ ಕಂಡಕ್ಟ್ರಿಗೆ ಕೇಳಿದೆ, ಈ ಬಸ್ಸಲ್ಲಿ ಬರೋ ಮುಂದೆ ಕಂಡಕ್ಟ್ರು ಕೂಡ ಇದ್ದರು. ಸೊ ಇಲ್ಲಿದ್ದಾರಲ್ಲ ಹಿಂದೆ ಆ ಕಂಡಕ್ಟರ್ ಕೂಡ, ಈ ಬಸ್ಸಲ್ಲಿ ಕಂಡಕ್ಟರ್ ಇರ್ತಾರಲ್ಲ. ಆ್ಯಂಡ್ ಇವಾಗ ಪ್ರೆಸೆಂಟ್ ಪುಕೆಟ್ ತಲುಪಿದ್ದೀನಿ. ಇಲ್ಲಿ ಒಂದು ಹಾಸ್ಟೆಲ್ನ ಬುಕ್ ಮಾಡ್ಕೊಂಡಿದ್ದೀನಿ. ಡೈಲಿ ಒಂದಿನಕ್ಕೆ 350 ರೂಪಾಯಿನೂ ಕೊಡಬೇಕು. ಸೊ ಆ 350 ರೂಪಾಯಿ ಪೇ ಮಾಡಿದ್ದೀನಿ ಆನ್ಲೈನೇ. ಸೊ ಡೈರೆಕ್ಟ್ ಇವಾಗ ಹಾಸ್ಟ್ಲಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ. ಸಿಗೋಣ ಬನ್ನಿ. ಸುಸ್ವಾಗತ ಪುಕೆಟ್ ಸಿಟಿಯಲ್ಲಿ ಗುರು. ಪ್ರೆಸೆಂಟ್ ಇವಾಗ ಹಾಸ್ಟೆಲ್ ಹೋಗಿ ಫ್ರೆಶ್ ಅಪ್ ಆಗಿ ಮುಖ ತೊಗೊಂಡು ಹೊರಗಡೆ ಬಂದಿದ್ದೀನಿ. ಬನ್ನಿ ಇವಾಗ ಹೋಗೋಣ, ಅಲ್ಲಿ ಬೀಚ್ ಕಡೆ ಹೋಗೋಣ. ನೋಡಿ, ನನಗೆ ಗೊತ್ತಿದ್ದು ಥೈಲ್ಯಾಂಡು ಸೂಪರ್ ಎಕ್ಸೈಟೆಡ್ ಇರುತ್ತೆ ಆ್ಯಂಡ್ ಹ್ಯಾಪ್ನಿಂಗ್ ಇರುತ್ತೆ ಅಂತ ಗೊತ್ತಿದ್ದು. ಆದರೆ ನಿನ್ನೆ ಆ್ಯಕ್ಚುಲಿ ಬಾರ್ಡ್ರಿಂದ ಬರೋ ಮುಂದೆ ಹಿಚ್ ಮಾಡಿದ್ನಲ್ಲ, ಅವಾಗಿಂದನೇ ನಾನು ನಿನ್ನೆ ಆ್ಯಕ್ಚುಲಿ ಅಲ್ಲಿಂದ ಬರೋ ಮುಂದೆ ನೋಡಿದ್ರಲ್ಲ ನೀವು ಯಾವ ಥರ ಇದ್ದು ಆ್ಯಕ್ಸಿಡೆಂಟ್ ಅಂತೇಳಿ. ಹಂಗಾಗಿ ಸ್ವಲ್ಪ ಡಲ್ ಫೀಲ್ ಮಾಡ್ತಾಯಿದ್ದೆ, ಏನು ಥೈಲ್ಯಾಂಡಲ್ಲಿ ಇಷ್ಟು ಮಜಾ ಬರ್ತಿಲ್ವಲ್ಲ, ಬೋರಿಂಗ್ ಆಗ್ತಿದೆಯಲ್ಲ ಅಂತೇಳಿ. ಸೊ ಆ್ಯಕ್ಚುಲಿ ಇವತ್ತು ಪುಕೆಟಿಗೆ ಬಂದಿದ್ದೀನಲ್ಲ, ಫುಲ್ ಹ್ಯಾಪ್ನಿಂಗ್ ಇದೆ ಇಲ್ಲಿ ನೋಡ್ಬೋದು ನೀವು. ಫುಲ್ ಎಲ್ಲ ಕಡೆ ಪಬ್ಬು, ಬಾರು, ಫುಲ್ ಹ್ಯಾಪ್ನಿಂಗ್ ನೋಡ್ಬೋದು. ಇವಾಗ ಹಿಂದೆ ನೋಡಿರ್ಬೋದು ನೀವು, ಕ್ಲಬ್ಬಲ್ಲಿ ಮುಂದೆ ಹುಡುಗಿಯರು ಕುಂತಿದ್ರು ಅಂತೇಳಿ. ಸೊ ಏನೇನಾಗುತ್ತೆ ಗುರು ಇಲ್ಲೆಲ್ಲ ಅಂತೇಳಿ ಫುಲ್ ಶಾಕಿಂಗ್ ಆಗ್ತಾಯಿದೆ ನನಗೆ ನೋಡಿ ಇವೆಲ್ಲ. ಆ್ಯಂಡ್ ಯಾವುದೇ ದೇಶದಲ್ಲಿ ಮೊದಲನೇ ದಿನ ಬಂದರೆ ಫಸ್ಟ್ ಹೋಗಬೇಕಾಗಿರೋದು ಸೂಪರ್ ಮಾರ್ಕೆಟಿಗೆ ಹೋಗಬೇಕು. ಸೊ ಸೂಪರ್ ಮಾರ್ಕೆಟಿಗೆ ಹೋಗಿ ಅಲ್ಲಿ ಪ್ರೈಸ್ ಚೆಕ್ ಮಾಡೋಣ, ಏನೇನಿರುತ್ತೆ ಪ್ರೈಸ್ ಅಂತೇಳಿ. ವಾವ್, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕ್ಲಬ್. ಚೆನ್ನಾಗಿದೆ ಅಲ್ಲ ಕ್ಲಬ್, ಇದು ಸಖತ್ತಾಗಿ ಡೆಕೋರ್ ಮಾಡಿದ್ದಾರೆ. ಥೈಲ್ಯಾಂಡಲ್ಲಿ ಇದೇ ಗುರು ಬಿಸ್ನೆಸ್ ಇಲ್ಲಿ ಇರೋದು, ಟೂರಿಸಮ್ ಬಿಸ್ನೆಸ್ಸು. ಆ್ಯಂಡ್ ಈ ಥರ ಕ್ಲಬ್ಬೆಲ್ಲ ರೆಡಿ ಮಾಡಿ
ಚೆನ್ನಾಗಿ ದುಡ್ಡು ಮಾಡ್ತಾರೆ ಇಲ್ಲಿ ಫಾರಿನರ್ಸಿಗೆ ಸುಲಿದು ಜನಗಳು ಇಲ್ಲಿ. ಇದು ಭಾಳ ಫೇಮಸ್ ಇಲ್ಲಿ ಆ್ಯಕ್ಚುಲಿ ಥೈಲ್ಯಾಂಡಲ್ಲಿ. ಫುಲ್ ಬಾಕ್ಸಿಂಗ್ ಎಲ್ಲ ನಡೆಯುತ್ತೆ ಇಲ್ಲಿ. ಅದು ಬಾಕ್ಸಿಂಗ್ ಮ್ಯಾಚ್ ಎಲ್ಲ ನೋಡೋಕ್ಕೆ ಜನಗಳು ಸಾಯ್ತಾರೆ ಇಲ್ಲಿ, ಅದಕ್ಕೋಸ್ಕರ ಬರ್ತಾರೆ ಪುಕೆಟಿಗೆ ಬಾಕ್ಸಿಂಗ್ ನೋಡೋಕ್ಕೆ. ಸೊ ಅದೇ ಮ್ಯಾಚಿಂದ ಇಲ್ಲಿ ಪ್ರಮೋಷನ್ ನಡೀತಾ ಇತ್ತು. ಒಂದು ಲೋಕಲ್ ಯಾವುದಾದ್ರೂ ಸೂಪರ್ ಮಾರ್ಕೆಟಲ್ಲಿ ಹೋಗೋಣ ಆ್ಯಂಡ್ ಪ್ರೈಸಸ್ನ ಚೆಕ್ ಮಾಡೋಣ ಎಷ್ಟೆಷ್ಟು ಇದ್ದಾವೆ ಅಂತೇಳಿ. ಒಂದೊಂದು ಐಟಮಿಂದ ಪ್ರೈಸ್ ಎಷ್ಟಿದೆ ಏನಿಲ್ಲ ಅಂತೇಳಿ ನೋಡೋಣ. ಆ್ಯಂಡ್ ಗೊತ್ತಾಗುತ್ತೆ ನಮಗೆ ಎಷ್ಟಿರುತ್ತೆ ಪ್ರೈಸ್ ಅಂತೇಳಿ ಥೈಲ್ಯಾಂಡಲ್ಲಿ. ಆಲ್ಮೋಸ್ಟ್ ನನಗೆ ನಿನ್ನೆ ಅಲ್ಲಿ ಬಾರ್ಡ್ರಿಂದ ಬರೋ ಮುಂದೆ ಗೊತ್ತಾಗಿದೆ ನನಗೆ ಆಲ್ಮೋಸ್ಟ್ ಎಷ್ಟಿದೆ ಪ್ರೈಸಸ್ ಇಲ್ಲಿ ಅಂತೇಳಿ. ನಾರ್ಮಲಾಗಿ ಮಲೇಷ್ಯಾಗಿಂತಲೇ ಕಡಿಮೆ ಇದೆ ಆ್ಯಕ್ಚುಲಿ ಇಲ್ಲಿ ಪ್ರೈಸು. ಆ್ಯಂಡ್ ಕಾಸ್ಟ್ಲಿ ಕಡಿಮೆ ಇದೆ ಮಲೇಷ್ಯಾಗಿಂತ ನನಗನ್ಸಿರೋ ಪ್ರಕಾರ. ಪ್ರೆಸೆಂಟು ಒಂದು ಸೂಪರ್ ಮಾರ್ಕೆಟಲ್ಲಿ ಬಂದಿದ್ದೀವಿ, ನೋಡ್ಬೋದು. ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಏನು ಸ್ಪೆಷಲಿಸ್ಟ್ ಅಂತ ಹೇಳಿದ್ರೆ ಈ ಥರ ರೆಡಿ ಫುಡ್ ಜಾಸ್ತಿ ಸಿಗ್ತವೆ ಇಲ್ಲಿ ಥೈಲ್ಯಾಂಡಲ್ಲಿ, ನೋಡ್ಬೋದು. ಇವೆಲ್ಲ ರೆಡಿ ಫುಡ್ಡು. ಸೊ ಇಲ್ಲಿ ನೋಡ್ಬೋದು ಏನೇನೋ ಇದೆ, ನೂಡಲ್ಸ್ ಗಿಡಲ್ಸ್ ಥರ. ಇದು 47 ಅಂತ ಹೇಳಿದ್ದಾರೆ, ಅಂದರೆ 150 ರೂಪಾಯಲ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ರೈಸು ಮತ್ತು ಚಿಕನ್ ಕರಿ, ಫಿಶ್ ವಿತ್ಸ್ ರೈಸ್ ಅಂತ, ಅದನ್ನು 50 ಬಾತು, ಅಂದರೆ 150 ರೂಪಾಯಿ ಆಗುತ್ತೆ. ಚಾರ್ಕೋಲ್ ಗ್ರಿಲ್ಡ್ ಚಿಕನ್ ರೈಸ್ ಅಂತ, ಚಿಕನ್ ರೈಸ್ ನೋಡ್ಬೋದು. ಇದೆಲ್ಲ ರೆಡಿಮೇಡ್ ಫುಡ್ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿರ್ತಾರೆ ಎಲ್ಲ. ಸೊ ಜಸ್ಟ್ ನೀವು ತೊಗೊಂಡೋಗಿ ಅಲ್ಲಿ ಕೌಂಟ್ರಲ್ಲಿ ಕೊಟ್ಟರೆ ಅವ್ರು ಹೀಟ್ ಮಾಡಿ ಕೊಡ್ತಾರೆ. ಬೇರೆ ಥರ ಇಲ್ಲಿ ನೋಡ್ಬೋದು ನೀವು, ಬೇರೆ ಬೇರೆ ಥರ ಯಾವ್ದು ಬೇಕೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಆಲ್ಮೋಸ್ಟ್. ಈ ಥರ ಭಾಳ ಇಲ್ಲಿ ಇವೆಲ್ಲ ರೀಸನೇಬಲ್ ಪ್ರೈಸಲ್ಲಿ ಇದ್ದಾವೆ, ನೋಡ್ಬೋದು. ಬೇರೆ ದೇಶ ಆದರೂ ಕೂಡ 150, 140, 130 ರೂಪಾಯಲ್ಲಿ ಸಿಕ್ಬಿಡುತ್ತೆ. ಇಲ್ಲಿ ನೋಡಿ ಎಗ್ ರೈಸ್, ಶ್ರಿಂಪ್ ಆ್ಯಂಡ್ ಶ್ರಿಂಪ್ ರೈಸು, ಫ್ರೈಡ್ ರೈಸ್, ಇದೂ 50 ಬಾತ್. ಇಲ್ಲಿದೆ ನೋಡಿ ಎಗ್ ರೈಸ್, ಕ್ರ್ಯಾಬ್ ಫ್ರೈಡ್ ರೈಸ್, ಇದು ಕ್ರ್ಯಾಬ್ ಇದು. ಈ ಥರ ಆಲ್ಮೋಸ್ಟ್ ನಿಮಗೆ ರೆಡಿಮೇಡ್ ಫುಡ್ಗಳು ಸಿಗ್ತವೆ ಇಲ್ಲಿ, ನೋಡೋದು. ಇಲ್ಲಿನೇ ಇಟ್ಟಿದ್ದಾರೆ. ಆ್ಯಂಡ್ ಆ್ಯಪಲ್ ಏನು ಫ್ರೂಟ್ಸ್ ಗಿಡ ಏನಾದರೂ ಬೇಕಂದ್ರೂ ಸಿಗ್ತವೆ ನೋಡಿ. ಇದನ್ನು ಈ ಥರ ಮಾವಿನಕಾಯಿ ಎಲ್ಲ ಕಟ್ ಮಾಡಿ ರೆಡಿಮೇಡಾಗಿ ಇಟ್ಟಿರ್ತಾರೆಲ್ಲ. ಇಲ್ಲಿ ನೋಡಿ ಇಲ್ಲೂ ಕೂಡ ಇದ್ದಾವೆ ರೆಡಿಮೇಡ್ ಫುಡ್ಗಳು. ಎಲ್ಲ ರೆಡಿಮೇಡ್ ಫುಡ್ಗಳು ಎಲ್ಲ ನೋಡಿ 40, 50, 60, 70 ಈ ಥರ ಇದ್ದಾವೆ ರೇಟ್ಸು. ರೀಸನೇಬಲ್ ಪ್ರೈಸ್ ಇದ್ದಾವೆ, ನೋಡ್ಬೋದು. ಐ ಥಿಂಕ್ ಥೈಲ್ಯಾಂಡ್ ಟ್ರಿಪ್ಪು ಅಷ್ಟೇನು ಎಕ್ಸ್ಪೆನ್ಸಿವ್ ಹೋಗೋಂಗಿಲ್ಲ ಅನಿಸುತ್ತೆ ನನಗೆ. ಆ್ಯಂಡ್ ವಾಟರ್ ಬಾಟಲ್ ತೋರಿಸ್ತೀನಿ ನಿಮಗೆ. ವಾಟರ್ ಬಾಟಲ್ ಪ್ರೈಸ್ ನೋಡಿ ನೀವು, ನೋಡಿ 1.5 ಲೀಟ್ರ್ ವಾಟರ್ ಬಾಟ್ಲ್ ಇದೆ ಇದು. 1.5 ಲೀಟ್ರ್ ವಾಟರ್ ಬಾಟ್ಲು 15 ಬಾತು, ಅಂದರೆ 45 ರೂಪಾಯಿ 1.5 ಲೀಟ್ರು. ಆ್ಯಂಡ್ ಇಲ್ಲಿ ಕೆಳಗಡೆ ನೋಡ್ಬೋದು 10 ಬಾತಿಗೆಲ್ಲ ಇದೆ. ಬಾಯಲ್ಲಿ ಬರೋ ರಿಂಗೇಟೇ ಬರ್ತಿದೆ, ಯಾಕಂದರೆ ಮಲೇಷ್ಯಾದಿಂದ ಬಂದಿದ್ದೀನಿ ನಿನ್ನೆ. ಆ್ಯಂಡ್ ಇಲ್ಲಿ ನೋಡಿ ಚಿಕ್ಕದು 1 ಲೀಟ್ರ್ ಬಾಟ್ಲು, ಇದು 7 ರಿಂಗೇಟ್. ಇವಳ ಮೂರಲೇ ಎಷ್ಟು 21 ರೂಪಾಯಿ. ಸೇಮ್ ಇಂಡಿಯಾ ಪ್ರೈಸ್ ಇದೆ ಎಲ್ಲ. ಜ್ಯೂಸಸ್ ಕೂಡ ಇದ್ದಾವೆ, ನೋಡ್ಬೋದು. ಸೊ ಏನು ಬೇಕು ಎಲ್ಲ ಬೇಕು, ಎಲ್ಲ ಸಿಗುತ್ತೆ ನಿಮಗೆ. ಕೂಲ್ ಡ್ರಿಂಕ್ಸ್ ಕೂಡ ಸಿಗುತ್ತೆ, ನೀರು ಕೂಡ ಸಿಗುತ್ತೆ, ನೋಡ್ಬೋದು. ಇಲ್ಲಿ ನೀರು ಕೂಡ ಇದೆ, ಕುಡಿಬೋದು. ಆ್ಯಂಡ್ ಕೂಲ್ ಡ್ರಿಂಕ್ಸ್ ಎಲ್ಲ A to Z ಸಿಗ್ತವೆ. ಸೊ ನೋಡೋಣ, ಏನಾದರೂ ಊಟ ಗಿಟ ತೊಗೊಳ್ಳೋಣ ಇಲ್ಲೇ. ಆ್ಯಂಡ್ ಬಿಸಿ ಮಾಡಿಸ್ಕೊಂಡು ತಿಂದು ಹೋಗ್ಬಿಡೋಣ. ಯಾಕಂದರೆ ಹೊರಗಡೆ ಹೋದರೆ ಭಾಳ ಜಾಸ್ತಿ ಇದೆ ಪ್ರೈಸ್ಗಳೆಲ್ಲ. ಸೊ ನೋಡೋಣ ಇಲ್ಲೇ ಯಾವುದಾದ್ರೂ ಇದೆ ಚೆನ್ನಾಗಿದೆ ಅಂತ ಹೇಳಿದರೆ ತೊಗೊಂಡು ತಿಂದು ಹೋಗೋಣ. ಒಂದು ಫ್ರೈಡ್ ರೈಸ್ ತೊಗೊಂಡಿದ್ದೀನಿ ವೆಜ್ಜು. ಸೊ ಅದೇ ತಿನ್ನೋಣ ಆ್ಯಂಡ್ ಹೋಗೋಣ. ಆ್ಯಂಡ್ ಮುಂದೆ ಹೋಗಿ ಬೀಚಲ್ಲಿ ಸಿಗ್ತೀನಿ. ಇಲ್ಲಿ ಬೀಚ್ ಇದೆ, ಫೇಮಸ್ ಬೀಚು, ಪುಕೆಟ್ನ ಪಾತಾಂಗ್ ಬೀಚು. ಆ ಬೀಚ್ ಕಡೆ ಹೋಗಿ ಸ್ವಲ್ಪ ಹೊತ್ತು ಕುಂತು ಅಲ್ಲೇ ವೀಡಿಯೋ ಎಂಡ್ ಮಾಡೋಣ. ಇದೇ ಮುಂದೆ ಬೀಚ್ ಕಾಣ್ತಾ ಇರೋದು, ನೋಡ್ಬೋದು ನೀವು. ಆ್ಯಂಡ್ ಇಲ್ಲ ಅಕ್ಕಪಕ್ಕ ಎಲ್ಲ ಇವೆಲ್ಲ ಕ್ಲಬ್ಗಳು ನೋಡ್ಬೋದು. ಇಲ್ಲಿ ಕ್ಲಬ್ ನೋಡಿ, ಫುಲ್ ಪಾರ್ಟಿ ಗೀಟಿ ಎಲ್ಲ ಇದೆಲ್ಲ ಕಾಮನ್ ಇಲ್ಲಿ. ಇವೆಲ್ಲ ಕಾಮನ್ ಸೀನ್ಸ್ಗಳು ಇಲ್ಲ ಅಲ್ಲಿ. ಫುಲ್ ಮಜಾ ಮಾಡ್ತಾರೆ ಜನಗಳು ಇಲ್ಲಿ ಬಂದು. ಸೊ ಇದು ಬೀಚ್ ನೋಡ್ಬೋದು ನೀವು, ಫುಲ್ ಕ್ಲೀನ್ ಬೀಚ್ ಇದೆ, ನೋಡ್ಬೋದು. ನನ್ನ ಗಲೀಜಿಲ್ಲ ಜಾಸ್ತಿ, ಸಖತ್ತಾಗಿದೆ ವ್ಯೂ ಮಾತ್ರ ಇಲ್ಲಿ. ಸೊ ಗಾಯ್ಸ್, ಇದೇ ಬೀಚ್ ನೋಡ್ಬೋದು ನೀವು, ಪುಕೆಟ್ನ ಬೀಚ್. ಇದು ಫೇಮಸ್ ಬೀಚು, ಪಾತಾಂಗ್ ಬೀಚ್ ಅಂತೇಳಿ. ಸೊ ಯಾರಾದರೂ ಬರಲಿ ಪುಕೆಟಿಗೆ, ಈ ಬೀಚಿಗೆ ಫಸ್ಟ್ ಬರೋದು. ಆ್ಯಂಡ್ ಇಲ್ಲಿ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ತಾರೆ. ಆ್ಯಂಡ್ ಸಖತ್ತಾಗಿ ವ್ಯೂ ಇದೆ, ನೋಡ್ಬೋದು. ಹಿಂದೆ ಫುಲ್ ಐಲ್ಯಾಂಡ್ ವ್ಯೂ. ಆ್ಯಂಡ್ ಇನ್ನೇನು ನೋಡ್ಬೋದು, ಫುಲ್ ಕ್ಲಬ್ಬಿಂಗ್ ಎಲ್ಲ ಪಾರ್ಟಿಗೆಲ್ಲ ನಡೀತಾ ಇದ್ದಾವೆ. ಆ್ಯಂಡ್ ಜನಗಳು ತಮ್ಮ ಪಾಡಿಗೆ ತಾವು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಬ್ಬನು ಮಾತ್ರ ಅಲ್ಲಿ ನೀರಲ್ಲಿ ಹೋಗ್ಬಿಟ್ಟಿದ್ದಾನೆ ಗುರು, ನೋಡಲಿ. ಒಬ್ಬನು ಫುಲ್ ನೀರಲ್ಲಿ ಒಳಗೆ ಹೋಗ್ಬಿಟ್ಟಿದ್ದಾನೆ, ಅಲ್ಲಿ ಕಾಣ್ತಾ ಇದೆಯಲ್ಲ ಈ ಟೈಮಿಗೆ. ಅದ ನೋಡಿ, ಈ ಟೈಮಿಗೆ ನೀರಲ್ಲಿ ಹೋಗ್ಬಿಟ್ಟಿದ್ದಾನೆ. ಏನು ಅಂದ್ಕೊಂಡಿದ್ದಾನೋ ಗೊತ್ತಿಲ್ಲ. ಬನ್ನಿ ಸ್ವಲ್ಪ ಹಂಗೆ ಮುಂದೆ ಹೋಗೋಣ.
ಐ ಥಿಂಕ್ ಇಷ್ಟೇ ಅಂದ್ಕೊಳ್ಳೋಣ ಈ ವಿಡಿಯೋಗೆ. ಆ್ಯಂಡ್ ಅದೇ ಗುರು, ಹಿಚ್ ಹೈಕಿಂಗ್ ಥೈಲ್ಯಾಂಡಲ್ಲಿ ಅಷ್ಟೇನು ಈಸಿ ಇಲ್ಲ. ಆ್ಯಂಡ್ ಹಿಚ್ ಹೈಕಿಂಗ್ ಮಾಡ್ಬೇಕಂತೇಳಿದ್ರೆ ಥೈಲ್ಯಾಂಡಲ್ಲಿ ಟೈಮ್ ಬೇಕೇ ಬೇಕು. ಅದಕ್ಕೆ ಥೈಲ್ಯಾಂಡು 60 ಡೇಸ್ ವೀಸಾ ಕೊಡುತ್ತೆ ತಮ್ಮ ಕಂಟ್ರಿಯಲ್ಲಿ, ಥೈಲ್ಯಾಂಡಲ್ಲಿ ಹಿಚ್ ಹೈಕಿಂಗ್ ಮಾಡೋಕ್ಕೋಸ್ಕರ. ಸೊ 60 ಡೇಸ್ ನಮ್ಮ ಕಡೆ ಇಲ್ಲ ಇವಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಹಂಗಾಗಿ ನೋಡೋಣ ಮುಂದೆ ಯಾವಾಗಾದರೂ. ನಾವು ಹಿಚ್ ಹೈಕಿಂಗ್ ಒಂದು 300 ಕಿಲೋಮೀಟರ್ಸ್ ಹಿಚ್ ಹೈಕಿಂಗ್ ಮಾಡಿದ್ದೀವಿ ಥೈಲ್ಯಾಂಡಲ್ಲಿ. ಅದು ಎಂಟ್ರಿ ಆದಮೇಲೆ ಫಸ್ಟ್ ದಿನವೇ. ಸೊ ಪುಕೆಟಿಂದ ವೀಡಿಯೋ ನಿಮಗೆ ನಾಳೆ ಸಿಗುತ್ತೆ, ನೆಕ್ಸ್ಟ್ ವೀಡಿಯೋ ಈ ವಿಡಿಯೋ ಆದಮೇಲೆ ಆ ವಿಡಿಯೋದಲ್ಲಿ ಸಿಗೋಣ. ಸೊ ಇಲ್ಲಿ ಬಂದಮೇಲೂ ನಂದು ಪರದಾಟ ಸಾಕಾಗಲಿಲ್ಲ. ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಬರ್ತಾ ಇದ್ದಾವೆ ಹಿಂದೆ. ಸೊ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ನೀವು ಅಂದ್ಕೊಂಡಿರೋ ಹಾಗೆ ಯಾವುದು ಹೋಗಂಗಿಲ್ಲ ಜೀವನ. ದೇವರು ಯಾವ ಥರ ಅಂದ್ಕೊಳ್ತಾನೆ ಆ ಥರ ಹೋಗುತ್ತೆ. ಅಂದ್ಕೊಂಡಂಗಿರೋ ಆ ಥರ ಆಗಿದ್ದಿದ್ರೆ ಇವತ್ತಿಗೆ ಈ ಪ್ರಪಂಚ ಈ ಥರ ಎತ್ತಿದ್ದಿಲ್ಲ. ಸೊ ಹಂಗಾಗಿ ನಾವೇನು ಅಂದ್ಕೊಳ್ತೀವಿ ಅದು ಆಗಂಗಿಲ್ಲ. ಅದು ಏನಾಗಬೇಕು ಅದು ಆಗ್ತಾ ಇರುತ್ತೆ ಜೀವನದಲ್ಲಿ. ಹಿಚ್ ಹೈಕಿಂಗ್ ಮಾಡಲಿಲ್ಲ ಅಂತೇಳಿ ಅದೊಂದು ನೋವು ಇದೆ ನನಗೆ. ಆ್ಯಂಡ್ ಪುಕೆಟ್ ಆದಮೇಲೆ ನಾನು ಬ್ಯಾಂಕಾಕಿಗೆ ಹೋಗ್ತೀನಿ. ಬ್ಯಾಂಕಾಕಿಂದ ಮತ್ತೆ ಮೇ ಬಿ ಒಂದು ಕಡೆ ಎಲ್ಲಾದರೂ ನಾನು ಹಿಚ್ ಹೈಕಿಂಗ್ ಮಾಡ್ತೀನಿ. ನೀವು ಥೈಲ್ಯಾಂಡ್ ಅಂದ್ಕೊಂಡಿರ್ಬೋದು ಬರೀ ನೀವು ಕೆಟ್ಟ ಕೆಲಸಕ್ಕೋಸ್ಕರ ಪಾರ್ಟಿ ಮಾಡೋಕ್ಕೆ, ಎಂಜಾಯ್ ಮಾಡೋಕ್ಕೆ ಆ ಥರ ಕಂಟ್ರಿ ಅಂತ ಅಂದ್ಕೊಂಡಿರ್ಬೋದು. ಆದರೆ ಥೈಲ್ಯಾಂಡ್ ಅದು ಅಲ್ಲ ಗುರು. ಇಲ್ಲಿನೂ ಒಳ್ಳೆ ಜನಗಳಿದ್ದಾರೆ, ಕಷ್ಟಪಟ್ಟು ದುಡ್ಕೊಂಡು ತಿನ್ನೋ ಜನಗಳೂ ಇದ್ದಾರೆ. ಬರೀ ಕೆಟ್ಟದ್ದೇ ಇಲ್ಲ ಇಲ್ಲಿ ಥೈಲ್ಯಾಂಡಲ್ಲಿ. ಸೊ ಅದನ್ನೇ ನಾನು ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಈ ಸೀರೀಸಲ್ಲಿ. ಸೊ ಅದೇ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಸೊ ಈ ವಿಡಿಯೋ ಇಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಬೇರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ. ಆ್ಯಂಡ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅಂದ್ಕೊಂಡಿದ್ದಾರೆ ಟ್ರಾವೆಲ್ ಮಾಡೋಕ್ಕೆ ಆ್ಯಂಡ್ ಗೊತ್ತಿಲ್ಲ ಅವ್ರಿಗೆ ಯಾವ ಥರ ಬೇರೆ ಕಂಟ್ರಿಯಲ್ಲಿ ಟ್ರಾವೆಲ್ ಮಾಡ್ಬೇಕಂತೇಳಿದರೆ, ನಾನು A to Z ಪ್ರತಿ ಇನ್ಫಾರ್ಮೇಷನ್ನ ಕೊಡ್ತಾಯಿದ್ದೀನಿ. ಟ್ರಾವೆಲ್ ಮಾಡ್ತಾ ಎಲ್ಲಿ ಹೋಗಬೇಕು, ಏನಿಲ್ಲ, ಎಷ್ಟೆಷ್ಟು ಪ್ರೈಸ್ ಖರ್ಚಾಗುತ್ತೆ, ಎಲ್ಲಿ ಹೋದರೆ ಎಷ್ಟಿರುತ್ತೆ ಅಂತೇಳಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಹೇಳ್ತಾಯಿದ್ದೀನಿ ಹೋಗ್ತಾ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರಿಗೂ ಶೇರ್ ಮಾಡ್ಬೋದು. ಇಲ್ಲಾಂದರೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಈ ಇನ್ಫಾರ್ಮೇಷನ್ನ ಯೂಸ್ ಮಾಡ್ಕೊಂಡು ನೀವು ಥೈಲ್ಯಾಂಡ್ಗೆ ಬಂದು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಇದೇ ಆಗಿತ್ತು ಈ ವಿಡಿಯೋಗೆ. ಇನ್ನು ಮುಂದೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳು ಬರ್ತಾ ಇದ್ದಾವೆ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. See you, bye from Phuket, Thailand.